ಫೈನಲಿ ನಾವು ಬಂದಿರೋದು ಇನ್ನೊಂದು ಕೊನೆಯ ದಿನವನ್ನ ಸ್ಟೇ ಮಾಡೋದಕ್ಕೋಸ್ಕರ ರೆಸಾರ್ಟ್ ಡಿ ಕ್ರಾಸ್ ರೋಡ್, ಸಿಚುವೇಟೆಡ್ ಇನ್ ದ ವೈಬ್ರೆಂಟ್ ಹಾರ್ಟ್ ಆಫ್ ಕ್ಯಾಲಿಂಗ್ಯುಟ್, ಗೋವಾ. ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಕ್ಯಾಲಿಂಗ್ಯುಟ್ ಬೀಚ್ ಸಿಗುತ್ತೆ ಅಂಡ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಬಾಗಾ ಬೀಚ್ ಕೂಡ ಸಿಗುತ್ತೆ. ರಿಸೆಪ್ಷನ್ ಏರಿಯಾ ಕೂಡ ಚೆನ್ನಾಗಿದೆ. ಇಟ್ಸ್ ಸೋ ವೆಲ್ಕಮಿಂಗ್ ಮತ್ತೆ ಪ್ಲೆಸೆಂಟ್ ಆಗಿದೆ. ಇಲ್ಲಿ 4 ಟೈಪ್ಸ್ ಆಫ್ ರೂಮ್ಸ್ ಅವೈಲೇಬಲ್ ಇದೆ. ಬೇರೆ ಬೇರೆ ಕ್ಯಾಟಗರಿನ ಮಾಡಿದ್ದಾರೆ. ಗ್ರೇಸಿಯಾ, ಎಸೆನ್ಸಿಯಾ, ಸುಪೇರಿಯಾ ಅಂಡ್ ಇಂಪೀರಿಯಾ. ಸುಪೇರಿಯಾ, ಇಂಪೀರಿಯಲ್ಲಿ ಬಾತ್ ಟಬ್ಬಿನ ಫೆಸಿಲಿಟಿ ಕೂಡ ನೀವು ಪಡಿಬಹುದು ಅಂಡ್ ಆಲ್ಸೋ ದ ಪ್ರೈವೇಟ್ ಬಾಲ್ಕನಿ ಇಸ್ ಆಲ್ಸೋ ಅವೈಲೇಬಲ್. Even in the Grazia and Essentia, all the rooms are almost 300 square feet rooms. Can accommodate up to 4 guests and you can say western washroom, full length mirror. Of course, this is the must need one. ಇಲ್ಲಿ ನೀವು ಒಂದು ಕಂಫರ್ಟೇಬಲ್ ಆದ ರೂಮ್ ಅಷ್ಟೇ ಅಲ್ಲದೆ ಯು ಕ್ಯಾನ್ ಸಿ ಅ ಕ್ವೀನ್ ಸೈಜ್ ಬೆಡ್ ಇಸ್ ಆಲ್ಸೋ ಅವೈಲೇಬಲ್ ಅಂಡ್ ಆಲ್ಸೋ ಕಂಫರ್ಟೇಬಲ್ ಸೋಫಾ. ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ರೂಮ್ ಇಸ್ ಬಾಲ್ಕನಿ ವ್ಯೂ, ಪ್ರೈವೇಟ್ ಬಾಲ್ಕನಿ ವ್ಯೂ ಇದೆ. ಸೊ ವಿ ಗಾಟ್ ಆಕ್ಚುಲಿ ದ ಪೂಲ್ ವ್ಯೂ ಸಿಕ್ಕಿದೆ ನಮಗೆ, ಪೂಲ್ ಫ್ರಂಟ್ ವ್ಯೂ ತುಂಬಾ ಚೆನ್ನಾಗಿದೆ. So far at first glance I can say that this resort looks quite impressive and good, but I will be able to share my opinion only once I get chance to spend properly and explore everything. So for that you need to stick to my video until the end. Friends, ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಇಲ್ಲಿ ಚೆಕ್ ಇನ್ ಟೈಮಿಂಗು ಮಧ್ಯಾಹ್ನ 12 ಗಂಟೆಗೆ ಇರುತ್ತೆ ಅಂಡ್ ಚೆಕ್ಔಟ್ ನೆಕ್ಸ್ಟ್ ಡೇ 10 ಗಂಟೆ ಒಳಗಡೆ ನೀವು ಚೆಕ್ಔಟನ್ನ ಮಾಡಬೇಕು. ಸೊ ಗೋವಾ ಬಂದು ನಾವು ಆಲ್ಮೋಸ್ಟ್ 2 ಡೇಸ್ ಆಗಿ ಹೋಗಿದೆ ಅಂಡ್ ಇದು 3rd ಡೇ ನಾವಿಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಕಾಪಟ್ಟೆ ಸುತ್ತ ನಂತರ ನಮ್ಮ ಕುಲದೈವಕ್ಕೆ ಹೋಗದಿರಕ್ಕಾಗತ್ತಾ, ಅದಕ್ಕೋಸ್ಕರ ನಾವು ಇವಾಗ ಹೊರಟಿದ್ದೀವಿ ನಮ್ಮ ಕುಲದೈವದ ಭೇಟಿ ಮಾಡೋಕ್ಕೆ. ಸೊ ಗೋವಾದಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಕೂಡ ಸಾಕಷ್ಟು ನೀವು ಹಿಂದೂ ಟೆಂಪಲ್ಸ್ಗಳನ್ನು ನೋಡ್ಬೋದು. ತುಂಬ ಚೆನ್ನಾಗಿರುವಂತಹ ಆರ್ಕಿಟೆಕ್ಚರ್ನ ಕೂಡ ಹೊಂದಿದೆ. ಗೋವಾ ಅಂದ ತಕ್ಷಣ ಬರೀ ಬೀಚು, ಪಬ್, ರೆಸಾರ್ಟ್ ಅಂತ ಬಂದು ಹೋಗ್ಬಿಡ್ತೀವಿ. ಬಟ್ ದೇವಸ್ಥಾನಕ್ಕೆ ಭೇಟಿ ಮಾಡೋ ಮನಸ್ಸಿದೆ, ಡೆಫಿನೆಟ್ಲಿ ಭೇಟಿ ಮಾಡಿ. ತುಂಬ ಚೆನ್ನಾಗಿರುವಂತಹ ದೇವಸ್ಥಾನಗಳು ಗೋವಾದಲ್ಲೂ ಕೂಡ ಇದೆ. ಇವಾಗ ನಾವು ಬಂದಿದ್ದೀವಿ ಬೋರಿಂಪೋಂಡ, ಗೋವಾದಲ್ಲಿರುವಂತಹ ಈ ನಮ್ಮ ಕುಲದೈವದ ದರ್ಶನವನ್ನು ಮಾಡೋಣ. ಜಾಸ್ತಿ ನಾನು ಇದನ್ನೇನು ಕಂಪ್ಲೀಟ್ ಆಗಿ ಹಾಕಿಲ್ಲ, ಇದನ್ನು ರೀಲ್ ಸಪ್ರೇಟ್ ಆಗಿ ಮಾಡಿದ್ದೀನಿ, ಅಲ್ಲಿ ನೀವು ಅದನ್ನು ನೋಡ್ಬೋದು. ನವದುರ್ಗಿಯ ದರ್ಶನವನ್ನು ಮಾಡಿ ನೀವು ಕೂಡ ಪುನೀತರಾಗಿ. ನೆಕ್ಸ್ಟ್ ವಿ ಆರ್ ಹೆಡೆಡ್ ಫಾರ್ ಅವರ್ ಸೆಕೆಂಡ್ ಟೆಂಪಲ್ ವಿಸಿಟ್. ಇದು ನಮ್ಮ ಪಾವ್ಸ್ಕರ್ ಅವರ ಪಾವ್ಸಿ ಅಂದ್ರೆ ಮಹಾರಾಷ್ಟ್ರಲ್ಲಿ ಬರುತ್ತೆ ಇದು, ಬಟ್ ಗೋವಾ ಟು ಮಹಾರಾಷ್ಟ್ರ ಆನ್ ದ ವೇ ಸಿಗುವಂತ ಟೆಂಪಲ್. ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀನಿ ಅಂಡ್ ಇಟ್ ವಾಸ್ ಗುಡ್. ಸೊ ದೇವರ ದರ್ಶನವನ್ನ ಮಾಡೋಣ. ಸೊ ನೌ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ರೆಸಾರ್ಟ್. ಸೊ ಆಲ್ರೆಡಿ ನಾನು ಗೋವಾದಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನುವಂತಹ ಡೀಟೇಲ್ಡ್ ಆ್ಯಂಡ್ ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೀನಿ. ಪ್ಲೀಸ್ ಆ ಪ್ಲೇ ಲಿಸ್ಟನ್ನು ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಿ. ಓವರ್ ಆಲ್ ದ ರೂಮ್ ಪ್ರೈಸನ್ನು ಹೇಳಬೇಕು ಅಂದರೆ ಇಲ್ಲಿಂದ ಪ್ರೈಸ್ ಸ್ಟಾರ್ಟ್ ಆಗೋದು 2000 ಇಂದ ಸಮಥಿಂಗ್ ಸ್ಟಾರ್ಟ್ ಆಗುತ್ತೆ ಪರ್ ನೈಟ್ ಪ್ರೈಸ್ ಹೇಳ್ತಾ ಇರೋದು. ಗ್ರೇಸಿಯಾ ರೂಮು 2100 ಸಮಥಿಂಗ್ ಇದೆ ಆ್ಯಂಡ್ ನಾವು ಚೂಸ್ ಮಾಡಿದ್ದು ಎಸೆನ್ಷಿಯಾ ಅರೌಂಡ್ 3000 ಸಮಥಿಂಗ್. ಸುಪೇರಿಯಾ ಆ್ಯಂಡ್ ಇಂಪೀರಿಯಾ ಐ ಥಿಂಕ್ ಅರೌಂಡ್ 3500 ಆ ಥರ ಏನೋ ಕಾಸ್ಟ್ ಆಗುತ್ತೆ. ಯಾಕಂದರೆ ಅಲ್ಲಿ ಇನ್ನೊಂದು ಜಾಸ್ತಿ ನಿಮ್ಗೆ ಲಕ್ಸುರಿ ಫೆಸಿಲಿಟಿ ಅಂದರೆ ಬಾತ್ ಟಬ್ ಎಲ್ಲ ಸಿಗುತ್ತೆ. ಈ ಎಲ್ಲ ರೂಮ್ ಪ್ರೈಸ್ ಏನು ಮೆನ್ಷನ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಿಮಗೆ ಕಾಂಪ್ಲಿಮೆಂಟರಿ ಆಗಿ ಬ್ರೇಕ್ಫಾಸ್ಟ್ ಕೂಡ ಅವೈಲೇಬಲ್ ಇರುತ್ತೆ. ಗ್ರೇಸಿಯಾ ರೂಮ್ಗೆ ಹೊರತುಪಡಿಸಿ ಬಾಕಿ ಎಲ್ಲ ನೀವೇನು ಎಮ್ಯುನಿಟೀಸ್ಗಳನ್ನು ಚೂಸ್ ಮಾಡ್ತೀರಾ ಅದಕ್ಕೆ ಬ್ರೇಕ್ಫಾಸ್ಟು ಇನ್ಕ್ಲೂಡ್ ಆಗಿರುತ್ತೆ, ಕಾಂಪ್ಲಿಮೆಂಟರಿ ಆಗಿ ಬರುತ್ತೆ. ಸೊ ಇಲ್ಲಿ ರೆಸ್ಟೋರೆಂಟ್ ಅಂತ ಬಂದಾಗ ರೆಸ್ಟೋರೆಂಟ್ ಆಫರ್ಸ್ ಚೈನೀಸ್, ಗೋವನ್ ಆ್ಯಂಡ್ ಇಟಾಲಿಯನ್ ಡಿಶಸ್ ಅನ್ನು ಆಫರ್ ಮಾಡುತ್ತೆ ಆ್ಯಂಡ್ ಪೂಲ್ ಸೈಡ್ ಡೈನಿಂಗ್ ಇಸ್ ಆಲ್ಸೋ ಅವೈಲೇಬಲ್. ಸೊ ಒಳ್ಳೆ ರಿಲ್ಯಾಕ್ಸ್ ಆಗಿ ಕೂತು ನೀವು ಡ್ಯಾನ್ಸ್ ಕೂಡ ಮಾಡ್ಬೋದು ಆ್ಯಂಡ್ ಇವನ್ ಬಾರ್ ಸೆಕ್ಷನ್ ಇಸ್ ಆಲ್ಸೋ ಇಸ್ ದೇರ್. ಸೊ ಅಮ್ಯುನಿಟೀಸ್ ಆ್ಯಂಡ್ ಫೆಸಿಲಿಟೀಸ್ ಅಂತ ಬಂದಾಗ ಸ್ವಿಮ್ಮಿಂಗ್ ಪೂಲ್ ಇಸ್ ದ ಫಸ್ಟ್ ಒನ್ ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಗೇಮ್ ರೂಮ್ ಮತ್ತು ಕಾನ್ಫರೆನ್ಸ್ ರೂಮ್ ಇಸ್ ಆಲ್ಸೋ ದೇರ್ ಫಾರ್ ಇವೆಂಟ್ಸ್ ಆ್ಯಂಡ್ ಮೀಟಿಂಗ್ಸ್ ಆ್ಯಂಡ್ ಬಾನ್ ಫೈರ್ ಏರಿಯಾ ಇಸ್ ಆಲ್ಸೋ ದೇರ್. Lounge bar is there. Restaurant and indoor room dining option is also available. ಸೊ ಇದಿಷ್ಟು ಇದರ ಅಮ್ಯುನಿಟೀಸ್ ಆ್ಯಂಡ್ ಫೆಸಿಲಿಟೀಸ್ಗಳು. ಓವರ್ ಆಲ್ ಅದು ನಮ್ಮ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಒಂದು ವೇಳೆ ನೀವು ಗೋವಾಗೆ ಬರೋ ಪ್ಲ್ಯಾನ್ ಮಾಡ್ತಾ ಇದ್ರೆ ಆಲ್ರೆಡಿ ಬುಕಿಂಗ್ ಮಾಡ್ಕೊಂಡು ಬರ್ತೀರಾ ಅಂದರೆ ಆನ್ಲೈನಲ್ಲಿ ಯಾವುದೇ ರೆಸಾರ್ಟ್ ಇರಲಿ ಏನೇ ಇರಲಿ 1 ಡೇಗೆ ಅಂತಲೇ ಮಾಡ್ಕೊಂಡು ಬನ್ನಿ. ಯಾಕಂದರೆ ನಿಮ್ಗೆ ಅದು ಇಷ್ಟ ಆಯಿತು ಅಂದರೆ ಮತ್ತೆ ಕಂಟಿನ್ಯೂ ಮಾಡಿ ಅಲ್ಲೇ, ಇಲ್ಲ ಅಂದರೆ ನೀವು ಬೇರೆ ಆಪ್ಷನ್ ಕೂಡ ಹುಡುಕ್ಬೋದು. ಸುಮ್ಮನೆ ನೀವು ಅಲ್ಲಿಂದ ದೂರದಿಂದ, ಯಾಕಂದರೆ ಕೆಲವೊಂದಿಷ್ಟು ವೆಬ್ಸೈಟ್ಗಳು ಆನ್ಲೈನಲ್ಲಿ ತೋರಿಸೋದು ಒಂದು, ಅಲ್ಲಿ ರಿಯಲ್ ಆಗಿರೋದೇ ಒಂದು ಬೇರೆ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದ್ರ ಬದಲು ನೀವು ಯಾವುದೇ ರೀತಿಯ ರಿಸ್ಕ್ ತೊಗೊಳ್ಳೋದು ಒಳ್ಳೆ ಕಂಫರ್ಟೇಬಲ್ ಆದ ಟೈಮನ್ನು ನೀವು ಸ್ಪೆಂಡ್ ಮಾಡ್ತೀರಾ ಅಂತಂದರೆ ಡೆಫಿನೆಟ್ಲಿ ಯು ಆರ್ ಎಕ್ಸ್ಪೆಕ್ಟಿಂಗ್ ಗುಡ್ ಹೋಟೆಲ್, ರೆಸಾರ್ಟ್, ಕಂಫಿ ಆಗಿರಬೇಕು, ಹೈಜೀನ್ ಆಗಿರಬೇಕು, ಅದು ಮೇನ್ ಆಗಿರುವಂಥದ್ದು. ಫುಡ್ ನೀವು ರೆಸಾರ್ಟಲ್ಲೇ ಮಾಡಿ ಅಥವಾ ಹೊರಗಡೆ ಮಾಡಿ ಎಲ್ಲ ಕಡೆನೂ ಒಂದೇ ರೇಟು, ಪ್ರೈಸಿ ಆಗಿದೆ ರೆಸ್ಟೋರೆಂಟ್ಗಳೆಲ್ಲಾನು ಕೂಡ. ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂದರೆ ನನ್ನ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು, ಇಟ್ ವಾಸ್ ಗುಡ್. ಗೂಗಲ್ ರಿವ್ಯೂವನ್ನು ನೋಡೋದಕ್ಕೆ ಒಂದಿಷ್ಟು ಮಿಕ್ಸ್ಡ್ ಒಪಿನಿಯನ್ಸ್ಗಳು ಡೆಫಿನೆಟ್ಲಿ ಇದೆ. ಓವರ್ ಆಲ್ ಆದ ನನ್ನ ಎಕ್ಸ್ಪೀರಿಯನ್ಸು ಇಟ್ ವಾಸ್ ಬ್ಯಾಲೆನ್ಸ್ಡ್ ಆಗಿತ್ತು. ನಂದು ಏನು ಕಂಫಿ ಬೇಕು 1 ನೈಟಿಗೆ ಮತ್ತು
ಕ್ಲೀನ್ನೆಸ್ಸು ಡೆಫಿನೆಟ್ಲಿ ಕ್ಲೀನ್ನೆಸ್ ಇತ್ತು, ಮೇಂಟೆನೆನ್ಸ್ ಕೂಡ ಇತ್ತು ಆ್ಯಂಡ್ ಅಮ್ಯುನಿಟೀಸ್ಗಳು ಅಫೋರ್ಡೆಬಲ್ ಆಗಿದೆ. ನಿಯರ್ ಬೈ ಆಗಿರುವಂತಹ ಬೀಚ್ಗಳು, ಫೇಮಸ್ ಬೀಚ್ಗಳು ನಿಯರ್ ಬೈ ಆಗಿದೆ. ಅಷ್ಟು ಸಾಕಿತ್ತು ನಮ್ಗೆ 1 ನೈಟ್ ಆ್ಯಂಡ್ 1-2 ಡೇನ ಸ್ಪೆಂಡ್ ಮಾಡೋಕ್ಕೆ. ಸೊ ಇವಾಗ ನಾವು ಬೀಚನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರುವಂತಹ ಈ ಕ್ಯಾಲಿಂಗ್ಯುಟ್ ಬೀಚಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಹೊರಟಿರೋದು ಡಿನ್ನರಿಗಂತ. ಸೊ ಬೀಚ್ ಹತ್ರ ಕೂತು ಡಿನ್ನರನ್ನು ಮಾಡೋಣ. ಇನ್ನೂ ನಾನೇನು ವಾಯ್ಸ್ ಓವರ್ನ ಕೊಡಲ್ಲ. ಗೋವಾದಲ್ಲಿ ಏನೇನು ಪ್ಲೇಸ್ಗಳನ್ನು ವಿಸಿಟ್ ಮಾಡ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋದರ ಡೆಡಿಕೇಟೆಡ್ ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ, ಅಪ್ಲೋಡ್ ಕೂಡ ಮಾಡಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ, ಈ ವ್ಲಾಗು ನಮ್ಮ ಎಕ್ಸ್ಪೀರಿಯನ್ಸನ್ನು ಶೋಕೇಸ್ ಮಾಡೋಕ್ಕೆ ಜಸ್ಟ್ ಹೈಲೈಟ್ ಮಾಡೋಕ್ಕೆ ಇಲ್ಲಿ ಪ್ರಯತ್ನ ಮಾಡಿದ್ದೀನಿ. ವಾಟ್ ಯು ಕ್ಯಾನ್ ಎಕ್ಸ್ಪ್ಲೋರ್ ನಿಯರ್ ಬೈ ವಿತ್ ಯುವರ್ ಫ್ಯಾಮಿಲಿ, ವಾಟ್ ಯು ಕ್ಯಾನ್ ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಇಫ್ ಯು ಆರ್ ಪ್ಲಾನಿಂಗ್ ಟು ಸ್ಪೆಂಡ್ ಕ್ವಾಲಿಟಿ ಟೈಮ್ ಹಿಯರ್ ವಿತ್ ಯುವರ್ ಲವ್ಡ್ ಒನ್ಸ್, ಇನ್ಕ್ಲೂಡಿಂಗ್ ದ ಎಲ್ಡರ್ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಈ ಅಲೆಯ ಸದ್ದು, ತಂಪಾಗಿ ಬೀಸುವಂಥ ಈ ಗೋವಾದ ಗಾಳಿ, ಬಿಕೋ ಬಿಕೋ ಅಂತಿರುವಂಥ ಬೀಚ್ ಸ್ಯಾಕ್ಗಳು, ನಾಳೆ ಅರಿವಿಲ್ಲದೆ ಇವತ್ತನ್ನು ಜೀವಿಸ್ತಿರುವಂಥ ನನ್ನಂಥ ವ್ಲಾಗರ್ಗಳು ಈ ಗೋವಾದ ಬೀಚಲ್ಲಿ ಕೂತು ಮೀನು ಊಟ ಮಾಡ್ತಾ ಈ ರುಚಿಯನ್ನು ವಿಶ್ಲೇಷಣೆ ವಿಮರ್ಶೆ ಮಾಡ್ತಾ ದೊಡ್ಡ ನಡಪಾಕ ಥರ ಪೋಸ್ ಕೊಡ್ತಾ ಹಳೆ ನೆನಪನ್ನು ಈ ಅಲೆಯ ಸದ್ದಲ್ಲಿ ತೊಳೆಯುತ್ತಾ ಹೊಸ ಆಲೋಚನೆಯನ್ನು ವೆಲ್ಕಮ್ ಮಾಡ್ತಾ ಮತ್ತೇನು ಹೇಳಕ್ಕೆ ಉಳಿದಿಲ್ಲ ಅಂತ ಹೇಳ್ತಾ ನನ್ನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮೋಟಿವೇಟ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. Cause I